ಜಯಮ್ಮ ಅಂತ. ಈಗ ರೈತರು ಭೂಮಿನೇ ಕಿತ್ಕೊಂಡ ಮೇಲೆ ಸರ್ಕಾರ ಹೆಂಗ್ ನಡೆಸ್ತಾರೆ? ರೈತರು ಇಲ್ದೇದ್ಮೇಲೆ ಸರ್ಕಾರ ಯಾವ ತರ ನಡೀತದೆ? ಅಲ್ಲ, ರೈತರು ಭೂಮಿನೇ ಕಿತ್ಕೊಂಡ್ಮೇಲೆ ಸರ್ಕಾರ ಯಾವ ತರ ನಡೀತದೆ? ರೈತರು ಇಲ್ದೇದ್ಮೇಲೆ ಸರ್ಕಾರ ಏನ್ ಕದೆ? ರೈತರು ರೈತರಾಗೆ ಬಿಟ್ಕೊಳ್ರಿ, ನಮ್ಮನ್ನ ರೈತರನ್ನೇ ಉಳಿಸ್ಕೊಳ್ರಿ. ನಾವು ಇವತ್ತು 2 ಕೋಟಿ 1 ಕೋಟಿ ಅರ್ಧ ಕೋಟಿ ದುಡ್ಡು ತಕೊಂಡ್ಬಿಟ್ಟು ನಾವೊಂದು ಕಾರ ಒಂದು ಬಸ್ಸ ತಕೊಂಡು ಮನೆ ಮುಂದೆ ನಿಂತ್ಕೊಂಡ್ರೆ ಆ ಕಾರು ಬಸ್ ಗೇದಿಕ್ಕತ್ತೆ. ನಮ್ಗೇನಿರು ಬೆಳಗ್ಗೆ ಭೂಮಿ ತಾಯಿ ಮೇಲೆ ಹೋಯ್ತೀವಿ ಗೇಯ್ಕೊಂಡು, ನಾವು 4 ಜನಕ್ಕೆ ನೀರು ಕೊಟ್ಕೊಂಡು ಅನ್ನ ಕೊಟ್ಕೊಂಡು ಜೀವನ ಮಾಡ್ತಾ ಇದೀವಿ. ನಾವು ರೈತರಂಗೆ ಬಿಟ್ಕೊಳ್ರಿ. ನಾವು ದನ ಕರ ಮಕ್ಳು ಬರೀ ಸಾಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾ ಇದೀವಿ. ಇವತ್ತು ನಾವು ಆ ಕಾರ್ ತಂದು ಇವತ್ತು ನಿಲ್ಸ್ಕೊತೀವಿ ಅನ್ಕೊಂಡ್ರಿ ಬಾಕ್ಲಲ್ಲಿ. ಕಾರ್ ಮಾರಿ ನಾವು ಭೂಮಿ ತಗೊಳಕ್ಕಾಗಲ್ಲ. ಭೂಮಿ ಮಾರಿ ಕಾರ್ ತೆಗಿಬೋದು, ಕಾರ್ ಮಾರಿ ಯಾವುದೇ ಕಾರಣಕ್ಕೂ ಭೂಮಿ ತಗೊಳಕ್ಕಾಗಲ್ಲ. ಇವತ್ತು ನಮ್ಮ ರೈತರು ಹೊಟ್ಟೆ ಮೇಲೆ ಹೊಡಿಬೇಡ್ರಿ, ತಣ್ಣೀರ್ ಬಟ್ಟೆ ಹಾಕ್ಬೇಡ್ರಿ. ಯಾವತ್ತು ರೈತರಾಗೆ ಬಿಟ್ಕೊಳ್ರಿ. ಇನ್ನೊಂದು ಹೇಳ್ತೀನಿ, 80% ಒಪ್ಪವ್ರೆ ಅಂತ ಅವ್ರತಾವೆ. 80% ಒಪ್ಪಿದ್ರೆ ಇದು ಬಂದು ಕೇಳ್ಬಿಡ್ರಿ. ಒಪ್ಪವ್ರೆ 80% ಅಂತ ಎಲ್ಲ ಕೂತ್ಕೊಂಡು ವಿಧಾನಸೌಧದಲ್ಲಿ ಮಾತಾಡೋದಲ್ಲ. ರೈತರ ಮುಂದೆ ಮಾತಾಡ್ಬೇಕು, ರೈತರ ಹತ್ರ ಬಂದು ಸಭೆ ಕೇಳಲೇಬೇಕು. ನಮಗೂ 1 ವರ್ಷದಿಂದ 516 ದಿನದಿಂದ ಸಾಕಾಗೋಗದೆ. ನಾವು ರೈತರು ಅವರೆಲ್ಲ AC ರೂಮ್ ಮೇಲೆ ಕೂತವ್ರೆ, ನಾವು ಬಂದು ಫುಟ್ಪಾತಲ್ಲಿ ಕೂತಿದ್ದೀವಿ. ನಾವು ಎಷ್ಟು ದಿನ ಅಂತ ತಾಳ್ಮೆಯಿಂದ ಇರೋಣ. ರೈತರಂಗೆ ಬಿಟ್ಕೊಡ್ರಿ. ನಮ್ಮನ್ನ 2 ಮಾತಾಡಿ ಮುಗಿಸ್ತಾ ಇದ್ದೀನಿ ಅಷ್ಟೇ. ಈಗ ಮತ್ತೊಬ್ಬರು ರೈತ ಮುಖಂಡರು ಶ್ರೀಮತಿ ಸುಜಾತಾರವರು. ಎಲ್ರಿಗೂ ಬಿಡದಿಯ ಕಂಚಗಾರನಹಳ್ಳಿ ಮತ್ತು ಬೈರಮಂಗಲ ಗ್ರಾಮ ಪಂಚಾಯಿತಿಗಳ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಲು ಬಂದಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರು ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಹಾಗೂ ಈ ಒಂದು ನಮ್ಮ ಹೋರಾಟಕ್ಕೆ ನಾವು ಏನು ಕಳೆದ ಒಂದೂವರೆ ವರ್ಷದಿಂದ ಹೋರಾಟನ ಮಾಡ್ತಾ ಇದ್ದೀವಿ. ಈ ನಮ್ಮ ಒಂದು ರೈತರ ಹೋರಾಟಕ್ಕೆ ಈ ಜಾತ್ಯತೀತ ಜನತಾದಳ ಪಕ್ಷ ನಮಗೆ ಬೆಂಬಲವಾಗಿ ನಿಂತಿದೆ. ಈ ಪಕ್ಷದ ಹೋರಾಟ ಇವರು ನಮಗೆ ಬೆಂಬಲ. ನೀವೇನು ಕುಮಾರಸ್ವಾಮಿ ಅವರು ಮಾಡಿರೋ ತಪ್ಪು ಅಂತ ಅವ್ರನ್ನ ಆಪಾದನೆ ಮಾಡ್ತಾ ಇದ್ದೀರಲ್ಲ, ಅವರು ಅವ್ರಿಗೆ ಒಂದು ರೈತರಿಗೆ ಒಂದು ಸಹಾಯ ಮಾಡಬೇಕು, ಈ ಮಣ್ಣಿನ ಋಣ ತೀರ್ಸ್ಕೋಬೇಕು. ನಮಗೆ ರಾಜಕೀಯವಾಗಿ ನಮಗೆ ಇದನ್ನು ಬಲವನ್ನು ಕೊಟ್ಟಂತ ಈ ಕ್ಷೇತ್ರದ ಜನರನ್ನ ಕಾಪಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ನಮ್ಮ ರೈತರಿಗೆ, ಮುಖ್ಯವಾಗಿ ರೈತರಿಗೆ, ಮಣ್ಣಿನ ಮಕ್ಕಳಿಗೆ ಬೆಂಬಲ ಕೊಡಕ್ಕೆ ಇವರು ನಿಂತಿದ್ದಾರೆ. ಅಂಥದ್ರಲ್ಲಿ ಇದು ರಾಜಕೀಯ ಪ್ರೇರೇಪಿತ ಹೋರಾಟ, ಇದು ರಾಜಕೀಯಕ್ಕೋಸ್ಕರ ಮಾಡ್ತಾ ಇರೋದು. ಇವರು ರಾಜಕೀಯವಾಗಿ ಬೆಳೆಯಕ್ಕೆ ಮಾಡ್ತಾ ಇರೋ ಅಂತ ಹೋರಾಟ ಇದನ್ನ ಅಂತ ಬಿಂಬಿಸ್ತಾ ಇರೋಂಥ ಈ ರಾಜ್ಯ ಸರ್ಕಾರ ಇದನ್ನ ಒಂದು ಸ್ವಲ್ಪ ಈ ನೀಚ ಬುದ್ಧಿಯನ್ನ ಬಿಡಬೇಕು. ಯಾಕೆಂದ್ರೆ ನಮಗೆ ಇವಾಗ ನಾವು ಕಷ್ಟದಲ್ಲಿದ್ದೀವಿ. ಈಗ ನಮ್ಗೆ ಯಾರು ಸಹಾಯ ಮಾಡ್ತಾರೋ ಅವರೇ ನಮ್ಮ ಪಾಲ್ಗೆ ದೇವ್ರಿದ್ದಂಗೆ. ಈ ನಮ್ಮ ರೈತರ ಸಹಾಯಕ್ಕೆ ಕುಮಾರಣ್ಣ ಆಗಲಿ, ನಿಖಿಲ್ ಕುಮಾರಸ್ವಾಮಿ ಅವರಾಗಲಿ, ಮಂಜಣ್ಣ ನಮ್ಮ ಭಾಗದ ರೈತರು, ನಮ್ಮ ಮಣ್ಣಿನ ಮಗ ಅವರು, ನಮ್ಮ ನೆರೆಹೊರೆಯ ಮಂಜಣ್ಣ ಅವರು ನಮ್ಮ ಪಾಲಿಗೆ ನಿಂತವ್ರೆ. ಆದರೆ ಅವನಿಂದ ನಾವು ಹಿಂಬಾಲಿಸ್ತಾ ಇದ್ದೀವಿ. ಇದನ್ನ ನೀವು ರಾಜಕೀಯ ಅಂತ ನೀವು ಗುರುತಿಸಬೇಡಿ. ನಿಮಗೂ ಏನಾದರೂ ಕಿಂಚಿತ್ತು ಈ ಮಣ್ಣಿನ ಋಣ ತೀರಿಸ್ಕೋಬೇಕು, ಜನಗಳ ಅಧಿಕಾರ ಕೊಟ್ಟಿರೋಂಥ ಜನಗಳ ಋಣ ತೀರಿಸ್ಕೋಬೇಕು ಅನ್ನೋದು ಏನಾದ ನಿಮ್ಮ ಮನಸ್ಸಲ್ಲಿ ಇದ್ರೆ ನೀವು ಈ ರೈತರ ಪರವಾಗಿ ನಿಂತು ನಮ್ಮ ಭೂ ಸ್ವಾಧೀನವನ್ನು ಹಿಂಪಡಿಬೇಕಾಗಿ ವಿನಂತಿ ಮಾಡ್ಕೋತೀವಿ. ಅದರಲ್ಲೂ ನಮ್ಮ